ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ ರೈತರ ಪರವಾಗಿ ಇವತ್ತೇನು ಕರ್ನಾಟಕ ರಾಜ್ಯ ಸರ್ಕಾರ ಸಿದ್ದರಾಮಯ್ಯವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ರೈತ ವಿರೋಧಿ ನೀತಿ ಇವತ್ತು ಅವರೇನು ಅನುಸರಣೆ ಮಾಡ್ತಾ ಇದ್ದಾರೆ. ಆ ಒಂದು ವಿಚಾರದಲ್ಲಿ ನಮ್ಮ ರಾಜ್ಯ ರೈತ ಮೋರ್ಚಾ ಅಧ್ಯಕ್ಷರಾಗಿರುವ AS ನಡಹಳ್ಳಿಯವರು, ನಮ್ಮ ವಿಜಯಗೌಡ ಪಾಟೀಲರು, ಜಿಲ್ಲಾಧ್ಯಕ್ಷರಾದ ಅಂಗಡಿಯವರು ಮತ್ತು ನಮ್ಮ ರಮೇಶ್ ಬೋಸ್ನೂರವರು ಮತ್ತು ಇಡೀ ನಮ್ಮ ಬಿಜಾಪುರ ಜಿಲ್ಲೆಯ ಎಲ್ಲ ನಾಯಕರುಗಳ ಒಂದು ನೇತೃತ್ವದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಈ ಜಾಗದಲ್ಲಿ ಅಂದರೆ ಇವತ್ತು ಈ ಜಿಲ್ಲೆಯಲ್ಲಿ ಇವತ್ತು ತೊಗರಿ ಆಗಿರ್ಬೋದು, ದ್ರಾಕ್ಷಿ ಆಗಿರ್ಬೋದು, ಮೊಕ್ಕಜೋಳ ಆಗಿರ್ಬೋದು, ಎಲ್ಲ ವಿಚಾರಗಳಲ್ಲೂ ಕೂಡ ಏನು ಸಂಪೂರ್ಣ ರೈತರನ್ನ ನಿರ್ಲಕ್ಷ್ಯ ಮಾಡಿದ್ದಾರೆ. ಆ ವಿಚಾರದಲ್ಲಿ ಸರ್ಕಾರದ ಗಮನ ಸೆಳೆಯುವಂಥ ಒಂದು ವಿಚಾರದಲ್ಲಿ ಇವತ್ತು ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿರುವಂಥದ್ದು. ಸರ್, ಕಾಣೆಯಾಗಿದೆ ಹುಡುಕಿಕೊಂಡಿದ್ದೇನೆ ಪೋಸ್ಟ್ಗಳೆಲ್ಲ ಮಾಡಿದ್ರಿ ಸರ್, ಏನು ಸರ್ ಅದು? ಯಾವುದು? ರೈತರು ನಮ್ಮ ಮಂತ್ರಿಗಳೆಲ್ಲ 8 ಜನ ಮಂತ್ರಿಗಳು ಒಂದಿನೂ ಬಂದಿಲ್ಲ. ನಿಮಗೆ ನಡಹಳ್ಳಿಯವರ ವಿಷಯ ಇನ್ನೂ ಡೀಟೇಲ್ಡಾಗಿ ಮಾತಾಡ್ತಾರೆ. ಇಲ್ಲಿ ವಿಷಯ ಏನಂತಂದರೆ, ಸಿದ್ದರಾಮಯ್ಯವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ರೈತರ ವಿರೋಧಿ ಸರ್ಕಾರ ಅನ್ನುವಂಥ ಒಂದು ಇದನ್ನು ಅವರು ಈಗಾಗಲೇ ತೋರಿಸ್ಕೊಂಡ್ಬಿಟ್ಟಿದ್ದಾರೆ. ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾದರೂ ಕೂಡ ತಾವು ಒಂದು ರಿಸರ್ವಾಯರು, ಒಂದು ಬ್ಯಾಲೆನ್ಸಿಂಗ್ ರಿಸರ್ವಾಯರು, ಯಾವುದೋ ಒಂದು ನೀರಾವರಿ ಇಲಾಖೆಗೆ ಸಂಬಂಧಪಟ್ಟು ಒಂದು ಸಣ್ಣ ಒಂದು ಭೂಮಿ ಪೂಜೆ ಮಾಡಿ ಇಂಥದ್ದು ಈ ರಾಜ್ಯಕ್ಕೆ ನಾವು ಮಾಡಿದ್ದೀವಿ ಅನ್ನೋಂಥದ್ದು ಇವತ್ತಿಲ್ಲ. ಬರೀ ಸುಳ್ಳು ಗ್ಯಾರಂಟಿಗಳ ನೆಪದಲ್ಲಿ ಅಧಿಕಾರಕ್ಕೆ ಬಂದು ಅದು ಕೂಡ ಚುನಾವಣೆ ಏನಾದರೂ ಬಂದರೆ 2-3 ಕಂತನ್ನು ಹಾಕೋದು, ಓಟ್ ತಗೊಳ್ಳೋದು ಬಿಟ್ಟರೆ ಜನರನ್ನು ಸಂಪೂರ್ಣವಾಗಿ ಅವರು ಮೋಸ ಮಾಡಿರುವಂಥ ಸರ್ಕಾರ ಇದು. ಹಾಗಾಗಿ ರೈತರಿಗಂತೂ ತೀರಾ ಅನ್ಯಾಯ ಆಗಿದೆ. ಆ ಒಂದು ವಿಚಾರದಲ್ಲಿ ಇವತ್ತು ಈ ಒಂದು ಗಂಭೀರವಾದ ಹೋರಾಟ ಇಡೀ ಕರ್ನಾಟಕ ರಾಜ್ಯಾದ್ಯಂತ ನಡೀತಾ ಇದೆ. ರೈತರ ಸಮಸ್ಯೆಗಳು ಇಷ್ಟೆಲ್ಲ ಇದು ಸೇಮ್